ಮೊದಲನೇದಾಗಿ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಕೂಡ ಚೆನ್ನಾಗಿದ್ದೇನೆ. ಇವತ್ತು ನ್ಯೂ ಇಯರ್ 2025 ಎರಡನೇ ಡೇಟಲ್ಲಿದ್ದೇನೆ. ಅಂದರೆ 2025 ನ್ಯೂ ಇಯರ್ ಇದ್ದು ಎರಡನೇ ದಿವಸ, ಜನವರಿದ್ದು ಫಸ್ಟ್ ಡೇ ಆಯಿತು. ಫಸ್ಟ್ ಡೇ ಬಂದು ನಾನು ವ್ಲಾಗನ್ನು ಮಾಡಲಿಲ್ಲ. ಸೊ ಇವತ್ತು ಸೆಕೆಂಡ್ ಡೇ ವ್ಲಾಗನ್ನು ಮಾಡ್ತೇನೆ. ಆ್ಯಂಡ್ ಈ ಒಂದು ವ್ಲಾಗನ್ನು ಯಾವಾಗ ಅಪ್ಲೋಡ್ ಮಾಡೋದು ಅಂತ ನೋಡಬೇಕು. ಆದಷ್ಟು ಬೇಗನೆ ಅಪ್ಲೋಡ್ ಮಾಡ್ತೇನೆ. ಯಾಕಂದರೆ ಇದಕ್ಕಿಂತ ಮೊದಲು ಅಂದರೆ ಲಾಸ್ಟ್ ಇಯರ್ 2024 ಡಿಸೆಂಬರಲ್ಲಿ ಮಾಡಿರುವಂಥ ಒಂದು ಸ್ವಲ್ಪ ವ್ಲಾಗ್ಸ್ ಏನಿದೆ, ಒಂದು ಸ್ವಲ್ಪ ವೀಡಿಯೋಸ್ ಇದೆ. ಸೊ ಅದನ್ನು ಕೂಡ ಅಪ್ಲೋಡ್ ಮಾಡಬೇಕು. ಹಾಗಾಗಿ ಈ 2ನೇ ತಾರೀಕಿದ್ದು ವ್ಲಾಗ್ ಸ್ವಲ್ಪ ಲೇಟ್ ಆಗ್ಬೋದು. ಮಿಸ್ ಮಾಡದೆ ನೀವು ನೋಡಿ. ಮತ್ತು ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಖಂಡಿತ ಮರೆಯಲೇಬೇಡಿ. ಯಾಕಂದರೆ ಜಾಸ್ತಿ ನಮಗೆ ಸಬ್ಸ್ಕ್ರೈಬರ್ ಬೇಕು. ಜಾಸ್ತಿ ಅಂದರೆ ಮಿನಿಮಮ್ ಒಂದು 2K ಸಬ್ಸ್ಕ್ರೈಬರ್ ಅದು ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಈ 2025 ಹಾಗಾಗಿ ಸಬ್ಸ್ಕ್ರೈಬನ್ನು ಮಾಡಿ. ಸೊ ಇವತ್ತಿನ ಕಂಟೆಂಟ್ ನಿಮಗೆ ತಮ್ಮೇಲೆ ನೋಡಿನೇ ಗೊತ್ತಾಗಿರ್ಬೋದು ಎಂಥ ಕಂಟೆಂಟ್ ಅಂತ ಇವತ್ತಿದ್ದು. ಸೊ ವಾಟ್ ಅಬೌಟ್ ಮೈ ಫೋನ್, ನನ್ನ ಫೋನಲ್ಲಿ ಏನೆಲ್ಲ ಇದೆ ಅಂತ ನಾನಿವತ್ತು ಈ ಒಂದು ಕಂಟೆಂಟಲ್ಲಿ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಸೊ ನನ್ನ ಒಂದು ಫೋನಲ್ಲಿ ಏನೆಲ್ಲ ಇದೆ ಅಂತ. ಇವಾಗ ನಾನು ವ್ಲಾಗ್ ಮಾಡ್ತಿರೋದು ಬೇರೆ ಫೋನಲ್ಲಿ, ಅಂದರೆ ನನ್ನ ಫೋನ್. ಇವಾಗ ನಾನು ನಿಮಗೆ ಏನೆಲ್ಲ ಇದೆ ನನ್ನ ಫೋನಲ್ಲಿ ಅಂತ ನಿಮಗೆ ತೋರಿಸ್ಬೇಕಲ್ಲ. ಸೊ ಹಾಗಾಗಿ ನಾನು ಬೇರೆ ಒಂದು ಫೋನಲ್ಲಿ ವ್ಲಾಗನ್ನು ಮಾಡ್ತಾಯಿದ್ದೇನೆ. ಆ್ಯಂಡ್ ಓಕೆ ಗೈಸ್, ನನ್ನ ಫೋನಲ್ಲಿ ಏನಿದೆ ಅಂತ ನೋಡೋಣ. ನಾನು ನೋಡಿ ಇವತ್ತು ತಲೆಗೆ ಎಣ್ಣೆ ಹಾಕಿದ್ದೇನೆ. ಹಾಗಾಗಿ ಕೂದಲು ಸ್ವಲ್ಪ ಒಂದು ಡಿಫ್ರೆಂಟ್ ಟೈಪಲ್ಲಿದೆ. ಹಾಗಾಗಿ ಆಯಿಲ್ ಹಾಕಿದ್ದೇನೆ. ಇಲ್ಲಾದರೆ ಆಯಿಲ್ ಹಾಕೋದೇ ಇಲ್ಲ. ಆಯಿಲ್ ಹಾಕೋದನ್ನೇ ನಾನು ಬಿಟ್ಟಿದ್ದೆ. ಸೊ ಈ ಒಂದು ಇಯರಿಂದ ಆಯಿಲ್ ಹಾಕೋದನ್ನು ಅಭ್ಯಾಸ ಮಾಡ್ಕೊಳ್ತಾ ಇದ್ದೇನೆ. ಜಾಸ್ತಿ ಸ್ವಲ್ಪ ಹೇರ್ ಫಾಲ್ ಆಗ್ತಾಯಿದೆ. ಸೊ ಹಾಗಾಗಿ ಅಂದರೆ ನಂದು ಆ್ಯಕ್ಚುಲಿ ಶ್ಯಾಂಪ್ ಚೇಂಜ್ ಮಾಡಿದ್ದೀನಿ. ನಾನು ಯೂಸ್ ಮಾಡುವಂಥ ಶ್ಯಾಂಪನ್ನು ಚೇಂಜ್ ಮಾಡಿದ್ದೀನಿ. ಆಗಿಂದ ಸ್ವಲ್ಪ ಹೇರ್ ಫಾಲ್ ಸ್ಟಾರ್ಟ್ ಆಗಿದೆ. ಸೊ ಅದಕ್ಕೆ ಆಯಿಲ್ ಹಾಕಿದರೆ ಬೆಟರ್ ಅಂತ ಅನ್ನಿಸ್ತಾ ಇದೆ. ಸೊ ಹಾಗೆ ಸ್ವಲ್ಪ ಇವಾಗಲೇ ಆಯಿಲ್ ಅಪ್ಲೈ ಮಾಡಿಟ್ಟಿದ್ದೇನೆ. ಮತ್ತು ಸ್ನಾನ ಮಾಡುವಾಗ ಸ್ವಲ್ಪ ಕ್ಲಿಯರ್ ಆಗ್ಬೋದು ಅಂತ. ಓಕೆ, ನನ್ನ ಫೋನ್ ಯಾವುದು? ವಿಚ್ ಈಸ್ ಮೈ ಫೋನ್ ಗೈಸ್? ಬಂದು ನನ್ನ ಫೋನ್ ನೋಡ್ಬೋದು ನೀವು. ನೋಡಿ, ಇದುವೇ ನನ್ನ ಫೋನ್. ದಿಸ್ ಈಸ್ ಬ್ಯಾಕ್ ಸೈಡ್. ಆ್ಯಂಡ್ ನೋಡಿ, ಟ್ರಿಬಲ್ ಕ್ಯಾಮ್ ಉಂಟು ನೋಡಿ. ನೆಕ್ಸ್ಟ್ ಇದು ಟಾರ್ಚ್ ಲೈಟ್, ಫ್ಲ್ಯಾಶ್ ಬ್ಯಾಕ್. ಆ್ಯಂಡ್ ದಿಸ್ ಈಸ್ ಫ್ರಂಟ್ ಸೈಡ್. ನೋಡ್ಬೋದು ನೀವು ಇಲ್ಲಿ ನೋಡಿ. ಫ್ರಂಟಲ್ಲಿ ಬಂದು ನೋಡಿ ಸ್ವಲ್ಪ ಸ್ಕ್ರ್ಯಾಚ್ ಆಗಿದೆ ನಂದು ಫೋನ್. ಹೇಗೆ ಸ್ಕ್ರ್ಯಾಚ್ ಆಗಿದೆ ಅಂತ ನಾನು ನೋಡಿ, ಇಲ್ಲಿ ಸೈಡಲ್ಲಿ ಉಂಟು, ಅಂದರೆ ಮಿಡ್ಲಲ್ಲೆಲ್ಲ ಒಂದು ಈ ಸೈಡಲ್ಲಿ ಇಷ್ಟೇ ಸ್ಕ್ರ್ಯಾಚ್ ಆಗಿದೆ ಫೋನ್. ಅದೇ ಗೊತ್ತಾ, ನಾನು ಹಿಂಗೆ ಸುಮ್ಮನೆ ಬಯಲು ಇಟ್ಕೊಂಡಿರ್ತೇನೆ, ಹಾಗೆ ಕಚ್ಬಿಟ್ಟಿದ್ದೆ. ಸೊ ಹಾಗಾಗಿ ಸೈಡಲ್ಲೆಲ್ಲ ಸ್ಕ್ರ್ಯಾಚ್ ಆಗ್ತಾ ಬಂದಿದೆ. ಜಾಸ್ತಿ ಏನಿಲ್ಲ, ಬಟ್ ತುಂಬ ಒಳ್ಳೆಯದುಂಟು ಇನ್ನೂ ಕೂಡ. ಮತ್ತು ನನ್ನ ಫೋನ್ಗೆ ಎಷ್ಟು ಇಯರ್ ಆಯಿತು ಅಂತ, ಐ ಥಿಂಕ್ ಮೇ ಬಿ 2025 ಏಪ್ರಿಲ್ ಬಂದರೆ 4 ಇಯರ್ ಆಗುತ್ತೆ. ಸೊ ಇವಾಗ ನನ್ನ ಈ ಒಂದು ನ್ಯೂ ಫೋನ್ ಇದು. ಆ್ಯಕ್ಚುಲಿ ನಾನು ನ್ಯೂ ಫೋನ್ ತಗೊಂಡಿದ್ದು ಇಲ್ಲೇ ನಮ್ಮದು ನಿಯರ್ ಬಸ್ಪೆ ಜಂಕ್ಷನ್ ಹತ್ತಿರ ಒಂದು ಶಾಪ್ ಇತ್ತು. ಬಸ್ಪೆಯಲ್ಲೇ ತಗೊಂಡಿದ್ದು ಈ ಫೋನನ್ನು ನಾನು. 3 ಇಯರ್ ಆಯಿತು. ನೆಕ್ಸ್ಟ್ ಏಪ್ರಿಲ್ಗೆ 4 ಇಯರ್ ಆಗುತ್ತೆ. ಮೈ ಗಾಡ್, ಇಲ್ಲಿ ಸೊಳ್ಳೆ ಕಾಟ ಸ್ಟಾರ್ಟ್ ಆಗಿದೆ. ಸೊಳ್ಳೆ ಕಚ್ಚಲಿಕ್ಕೆ ನನಗೆ ಸ್ಟಾರ್ಟ್ ಮಾಡ್ತು. ಈ ಫೋನ್ಗೆ 4 ಇಯರ್ ಆಗುತ್ತೆ ಏಪ್ರಿಲ್ ಬಂದರೆ. ಡೇಟ್ ನನಗೆ ಕರೆಕ್ಟಾಗಿ ನೆನಪಿಲ್ಲ. ಸೊ ಏಪ್ರಿಲ್ ಅನ್ನೋದಂತೂ ಮೈಂಡಲ್ಲಿ ಫಿಕ್ಸ್ ಆಗಿ ಕರೆಕ್ಟಾಗಿ ನೆನಪುಂಟು. ಮೇ ಬಿ ಬಿಲ್ ಚೆಕ್ ಮಾಡಿದರೆ ಗೊತ್ತಾಗ್ಬೋದು ಯಾವ ಡೇಟ್ ಅಂತ. ಇದರದ್ದು ಬಿಲ್ಲು ಮತ್ತು ಈ ಫೋನಿದ್ದು ಬಾಕ್ಸ್ ಕೂಡ ನನ್ನ ಹತ್ರ ಉಂಟು. ಸೊ ಗೈಸ್, ನೀವು ನೋಡಿದ್ರಲ್ಲ ವಾಟ್ ಅಬೌಟ್ ಮೈ ಫೋನ್. ಸೊ ಏನೆಲ್ಲ ಉಂಟು ನನ್ನ ಫೋನಲ್ಲಿ, ನನ್ನ ಫೋನಲ್ಲಿ ನನಗೆ ಫೇವ್ರೇಟ್. ಸೊ ಈ ಒಂದು ವ್ಲಾಗನ್ನು ನೀವು ಫಸ್ಟಿಂದ
ಎಂಡ್ ತನಕ ಕಂಟಿನ್ಯೂಸ್ ಆಗಿ ನೋಡಿದರೆ ನಿಮಗೆ ಒಂದು ವಾಟ್ ಅಬೌಟ್ ಮೈ ಫೋನ್ ಗೊತ್ತಾಗುತ್ತೆ. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ನಗ್ತಾ ಇರಿ ಅಂತ ಹೇಳ್ತಾ ನನ್ನ ಈ ಒಂದು ವ್ಲಾಗನ್ನ ನಾನಿಲ್ಲೇ ಎಂಡ್ ಮಾಡ್ತಾ ಇದ್ದೇನೆ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್ ಗಾಯ್ಸ್.